ರಾಜ್ಯದಲ್ಲಿ ಹಲವು ಕಡೆ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಈ ಮಳೆಯ ಹಿನ್ನೆಲೆ ಗಂಗಾ ನದಿ ಮತ್ತು ಸೋನೆ ನದಿ ಉಕ್ಕಿ ಹರಿತಾ ಇದೆ. ಪಾಟ್ನಾದಲ್ಲಿ ವಸತಿ ಪ್ರದೇಶಗಳು ಸಂಪೂರ್ಣ ಜಲಾವೃತವಾಗಿದೆ. ಬಿಹಾರ ಕ್ಯಾಪಿಟಲ್ ರಾಜಧಾನಿ ಪಾಟ್ನಾದಲ್ಲಿ ವಸತಿ ಪ್ರದೇಶಗಳೆಲ್ಲವೂ ಕೂಡ ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಮಳೆಗೆ ವಸತಿ ಪ್ರದೇಶ ಹಾಗೂ ರಸ್ತೆಗಳು ಕೂಡ ಮುಳುಗಡೆಯಾಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು, ರಸ್ತೆಗಳು ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಯಾವ ರೀತಿಯ ಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ ಅಂತ. ಅದೇ ರಸ್ತೆಯಲ್ಲಿ ಅಂದ್ರೆ ರಸ್ತೆಯಲ್ಲಿ ನಿಂತಿರ್ತಕ್ಕಂತಹ ಮಳೆಯ ನೀರಿನಲ್ಲಿಯೇ ಜನರು ಹೋಗುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ದಾನಾಪುರದಲ್ಲಿ ಮುಳುಗಿದೆ ರಸ್ತೆಗಳು. ಆ ರಸ್ತೆಗಳಲ್ಲೇ ಜನರು ಸಂಚಾರ ಮಾಡ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಬಿಹಾರ ನಗರದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಗಂಗಾ ನದಿ ಮತ್ತು ಸೋನೆ ನದಿ ಉಕ್ಕಿ ಹರಿತಾ ಇರೋದ್ರಿಂದಾಗಿ ಪಾಟ್ನಾದಲ್ಲಿ ವಸತಿ ಪ್ರದೇಶಗಳು ಜಲಾವೃತಗೊಂಡಿದೆ. ರಸ್ತೆಗಳೆಲ್ಲವೂ ಜಲಾವೃತವಾಗಿದೆ. ದಾನಾಪುರದ ದೃಶ್ಯಾವಳಿಗಳು. ಇನ್ನು ಮೊದಲನೆಯ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇರಬಹುದು, ಬೈಕ್ ಆಗಿರಬಹುದು, ಸೈಕಲ್ ಎಲ್ಲವನ್ನ ಕೂಡ ಅದೇ ನೀರಿನಲ್ಲಿ ತೆಗೆದುಕೊಂಡು ಇದೆ. ಅದೇ ನೀರಿನಲ್ಲಿ ಓಡಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಸಾಕಷ್ಟು ಜನರಿಗೆ, ವಾಹನ ಸವಾರರಿಗೆ ಇದು ಸಾಕಷ್ಟು ಎಫೆಕ್ಟ್ ಆಗ್ತಾ ಇದೆ. ಇನ್ನು ಮಳೆಗೆ ವಸತಿ ಪ್ರದೇಶಗಳು ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಹಾಗಾದ್ರೆ ಜನರು ಇರೋದು ಹೇಗೆ ಅನ್ನೋದು ಕೂಡ ಸಾಕಷ್ಟು ಪ್ರಶ್ನೆ ಸದ್ಯ ಇರುವಂಥದ್ದು. ಗಂಗಾ ನದಿ ಮತ್ತೆ ಸೋನೆ ನದಿ ಧಾರಾಕಾರವಾಗಿ ಸುರಿತಾ ಇರುವಂತಹ ಉಕ್ಕಿ ಹರಿತಾ ಇದೆ. ಬಿಹಾರ ನಗರದಲ್ಲಿ ರೀತಿಯಾದಂತಹ ಸಮಸ್ಯೆಗಳು ಸೃಷ್ಟಿಯಾಗುತ್ತೆ. ಇನ್ನು ಮೊದಲನೆಯ ದೃಶ್ಯಾವಳಿಯಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಮನೆಗಳು ಕೂಡ ಈ ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆಯಿಂದ ಹಾನಿ ಆಗಿದೆ ಅಂತ ಹೇಳಿ. ಸಣ್ಣ ಪುಟ್ಟ ಮಕ್ಕಳು ಕೂಡ ಅದೇ ದಾರಿಯಲ್ಲಿ ಹೋಗಬೇಕಾಗಿದೆ. ಹಾಗಾಗಿ ವಸತಿ ಪ್ರದೇಶಗಳು ಕೂಡ ಇನ್ನೊಂದು ಕಡೆ ಸಂಪೂರ್ಣವಾಗಿ ಜಲಾವೃತವಾಗಿದೆ.